स्वागत है आपका बी न्यूज नेशन में। मैं हूं आबिद शेख। इंडी के ग्रामीण पीएसआई को बर्खास्त करने की मांग। इंडी के हिरे मछली गांव में हुई घटना को लेकर प्रताड़ित महिला सावित्री को सहयोग न करने पर इंडी ग्रामीण पुलिस थाना अधिकारी शिवानंद पर आरोप लगाते हुए बर्खास्त करने जिला पुलिस वरिष्ठ अधिकारी को सामाजिक संगठनों और जिला पंचायत सदस्य के सहयोग में आवेदन पत्र सौंप दिया। इसी दौरान सावित्री के परिवार वालों ने पीएसआई पर अश्लील रूप में गाली गलौज देने और मारने का आरोप लगाया। ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮಸಳಿ ಗ್ರಾಮ ಆ ಮಸಳಿ ಗ್ರಾಮದೊಳಗೆ ಈ ಗ್ರಾಮ ಸಾವಿತ್ರಿ ದುಂಡಯ್ಯ ಗೋಡಾಳಿ ಎಂಬುವರ ಮಹಿಳೆ ಮೇಲೆ ನಿನ್ನೆ ದೌರ್ಜನ್ಯ ನಡೆದ ಅವಳ ಒಂದು ಬಟ್ಟೆಯನ್ನು ಬಿಚ್ಚಿ ಅವಳ ಅಂಗದೊಳಗೆ ಖಾರೂಪ ಎಲ್ಲ ಹಾಕಿ ಅವಳನ್ನು ಅಪಮಾನಗೊಳಿಸಿ ಬತ್ತಲೆಯಿಂದ ಅವಳನ್ನು ಮೆರವಣಿಗೆ ಮಾಡ್ಕೊತ ಅವರ ಮನೆಗೆ ಕಳಿಸಿದಕ್ಕೋಸ್ಕರ ನಾವು ಇವತ್ತು ಈ ಸಾಹೇಬ್ರ ಬಂದಿದ್ದೆವು. ಅದು ಎಸ್ ಪಿ ಅವ್ರ ಹತ್ರ ಬಂದಿದ್ದೇವೆ. ಅದಕ್ಕೆ ಇದೊಂದು ಖಂಡನೀಯ. ಯಾಕಂದರೆ ಭಾಳ ನೋವಿನ ಸಂಗತಿ ಇದು. ಎಸ್ ಪಿ ಸಾಹೇಬ್ರು ಏನು ಹೇಳಿದ್ರಿ, ಈಗ ನಾವು ಹೋಗಿ ಅವ್ರಿಗೆ ಭೇಟಿಯಾಗಿ ಬಂದೀವಿ. ಅದಕ್ಕೆ ನಾವು ಒಂದು ಅವ್ರ ಮೇಲೆ ಅಲ್ಲಿ ಏನೇನು ನಡೀತು ಅವ್ರು ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಅವರು ಕಂಪ್ಲೇಂಟ್ ತೊಗೊಳ್ಳಿಲ್ಲ PSI ಅವರು. ಅದಕ್ಕೆ ಇವತ್ತು ನಾವು ಇಲ್ಲಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ಅವ್ರು ಏನು ಹೇಳಿದ್ರು, ಆಯಿತು ಅದು ಏನು ನಡೆದದ, ಏನು ಘಟನೆ ನಡೆದದ ಅಲ್ಲಿ, ಅದಕ್ಕೆ ನೀವೆಲ್ಲರೂ ಕೂಡಿ ಅವ್ರು ಯಾರ್ಯಾರು ಇದ್ರೆ ಆ ಸ್ಥಳದೊಳಗೆ ಅವ್ರು ಯಾವ ಥರ ಕಂಪ್ಲೇಂಟ್ ತೊಗೊಳ್ಳಿಲ್ಲ, ನಿಮಗೆ ಏನು ಅವಶ್ಯಕತೆ ಬೇಯಿದ್ರು ಅದು ಒಂದು ಕಂಪ್ಲೇಂಟ್ ಅವ್ನ ಮ್ಯಾಗ ಮಾಡಿರಿ, ನಾನು ನಾಳೆ 10 ಮುನ್ನೂರ ಅವ್ನ ಮ್ಯಾಗ ಆ್ಯಕ್ಷನ್ ತೊಗೋತೀನಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಈಗ ಆ ಮಹಿಳೆ ಮೇಗೇನು ದೌರ್ಜನ್ಯ ಆದ ಬಳಿಕ ಅವರ ಸಂಬಂಧಿಕರಾದ ನಮ್ಮ ಗುರುಬಸಯ್ಯ ಮಠಪತಿ ರೋಗಿಯವರು ಅವರ ಸಂಬಂಧಿಕರು ಮತ್ತು ಅವ್ರ ಮನೆಯವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ PSI ಶಿವಾನಂದನವರು ಅವ್ರ ಮೇಲೆ ಹಲ್ಲೆ ಮಾಡಿ ಆ ಗಂಡನನ್ನು ಕಂಪ್ಲೇಂಟ್ ಯಾಕೆ ಕೊಡ್ತೀವಿ ಅಂತ ಅವರನ್ನೇ ಬೈದು, ನೀ ಮಸಳಿಯವರು ಬಂದಿಲ್ಲ, ನೀ ಯಾಕೆ ಬಂದಿ ಮಗನ ಬೋಳಿ ಮಗನ, ನೀ ಯಾಕೆ ಇಲ್ಲಿ ಬಂದಿದ್ದಿ ಮತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಹೊಡ್ಲಿಕ್ಕೆ ಹೋದಾಗ ಅವರ ಮನೆಯವರು ಶಿವಲೀಲಾ ಬಿಡಿಸ್ಲಿಕ್ಕೆ ಹೋದಾಗ ಅವರನ್ನು ಕಪಾಳಕ್ಕೆ ಎಣ್ಣೆ ಹೊಡೆದು ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೆವು. ಅದಕ್ಕೆ ಸಾಹೇಬರು ನಾಳೆ ಏನು ನೀವು ಕಂಪ್ಲೇಂಟ್ ಕೊಡ್ರಿ, ನಾವು ನಾಳೆ ಹೊತ್ತು ಮುಳುಗೊಳಗೆ ನಾವು ಅವ್ನ ಮ್ಯಾಗೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ಯಾರ. ಅವ್ರು ಒಂದು ವೇಳೆ ಆ್ಯಕ್ಷನ್ ತೊಗೊಳಿಲ್ಲ ನಾಳೆ ಅಂದ್ರೆ ನಾಡ್ದು ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಹಿಂದೆ ಮುಂದೆ ನಾವು ಧರಣಿ ಉಪವಾಸ ಸತ್ಯಾಗ್ರಹ ಹೂಡ್ತೀವಿ. ಅವ್ನಿಗೆ ಸಸ್ಪೆಂಡ್ ಅನಾಮತ ಮಾಡುತ್ತಾನೆ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ, ಈ ಹೋರಾಟ ಮುಂದುವರಿಸ್ತೀವಿ. ಹಿಡ್ದಿಲ್ರಿ ನಮ್ಗೆ ಒಟ್ಟೆ ಕೇರ್ಲೆಸ್ ಮಾಡ್ಲತ್ತಿದ್ರಿ. ನಮಗೆ ಕಡ್ರೆ ಮಾತಾಡತ್ರಿ, ಕಂಪ್ಲೇಂಟ್ ಕೊಡ್ಬೋದ್ರೆ ಹಂಗತಿ ಹಿಂಗತ್ತೆ ಅದು ಇದು ಎಲ್ಲ ಗೊತ್ತಿದ್ರಿ. ಒಟ್ಟು ಅದು ಕಂಪ್ಲೇಂಟ್ ತೊಗೊಳೋದಕ್ಕಾಗಿ ನಾವು ಹೊರಗೆ ಹೊಂಟಿದ್ದೇವ್ರಿ. ಹಾಂ ರೀ, 10 ಗಂಟೆಗೆ ಹೋಗಿ 10 ಗಂಟೆಗೆ ಹೋಗಿದ್ದೇವ್ರಿ. ಮತ್ತು ನಮ್ಮ ತಂಗಿಗೆ ಏನಾಗಿದ್ದಾನೆ ಹೇಳಗತ್ತಿಳ್ರಿ ಆಕಿ. ಅದಕ್ಕೆ ಒಟ್ಟು ಇದು ಸಪೋರ್ಟೆ ಮಾಡಲಿಲ್ರಿ. ಅದಕ್ಕೆ ಅವ್ರಂತೆ ಮಾತಾಡ್ಲಿಕ್ಕೆ ಇರ್ತೀರಿ ಅವರು. ಅವ್ರ ಮನೆಗೆ ಯಾಕೆ ಹೋಗಿದ್ರಿ? ಅವ್ರ ಮನೆಗೆ ಹೋಗಿದ್ದಿ, ಅವ್ರಿಗೆ ಯಾಕೆ ರೊಕ್ಕ ಕೊಟ್ಟಿದ್ದಿ? 2:30 ಗಂಟೆಗೆ ಅವ್ರ ಮನೆಗೆ ಹೋಗಿದ್ದಿ. ಅವಂದು ನಿಂದು ಏನು ಸಂಬಂಧ ಅದ? ಈ ಥರ PSI ಸಾವ್ರು ಮಾತಾಡ್ಲಿಕತ್ತಾನ ಇಲ್ರಿ ಸಾಬ್ರ. ಅವ್ರಿಗೆ ಈ ಸ್ಥಿತಿ ಏನದ, ಈ ಕುಂಡ್ರಲಿಕ್ಕೆ ಬರಲಾರ್ದ ಸ್ಥಿತಿ ಅದ, ದವಾಖಾನೆಗೆ ಹೋಯ್ತೇವು, ನೀವು ಕಂಪ್ಲೇಂಟ್ ತೋರಿ ಸಾಹೇಬ್ರ, ನೀವು ಕಂಪ್ಲೇಂಟ್ ತೋರಿ ಸಾಹೇಬ್ರ ಅಂದ್ರೆ ಅದಕ್ಕೆ ಏನು ಮಾಡಿದ್ರಿ, ನೀವು ಯಾವ್ರವ್ರು ನಾವು ರೋಗಿಯವ್ರಿ, ನೀವು ಯಾಕೆ ಯಾರು ಮಸಳಿಯವ್ರು ಬಂದಿಲ್ಲ, ನೀವು ಯಾಕೆ ಬಂದಿರಿ ಇಲ್ಲಿ? ನಾವು ಸಂಬಂಧಿಕಿದ್ದೇವು ಬಂದಿದ್ದೇವ್ರಿ ಸರ. ಇದು ಆಗ್ಯದ, ಅವ್ರು ಇವ್ರು ಏನು ಸಂಬಂಧ ಬರಲಿದ್ರಾಗ ನೀವು ಕಂಪ್ಲೇಂಟ್ ತೋರಿ ಅಂದ್ರೆ ಹೇಳಿ ನಮಗೆ ನುಗ್ಗಿಸ್ಕೇರಿ ಹೊರಗೆ ಕಳ್ಸೋದ್ರಿ. ಹೊರಗೆ ಕಳ್ಸೋಣ ನಾ ಬಾಯಿ ಕರ್ಕೊಂಡು ಹೊರಗೊಂಡವ್ರದಾಗ ಬಂದು ಅಡ್ಡ ಬಂದಕ್ಕೆ ಗೇಟಿನ ಬಲಕ್ಕೆ ನಿಂದ್ರನ ಪೇಷಂಟ್ ಇದ್ದಿದ್ದ ಬಾಯಿಗೆ ನುಗ್ಗಿಸೋದು ಹಿಂಗೆ ಒತ್ತಿಕೆರಿ PSI ಸಾಬ್ ನುಗ್ಸೋಣ ಹಿಂಗ್ಯಾಕ್ರಿ ಸಾಹೇಬ್ರ ಅಂತ ನಾನು ಅನ್ನೋರ್ದಾಗ ನಮಗೆ ಹಿಡುಗೋ ಮಾಡ್ಕೊಳಕತ್ತ ಚಾಲು ಮಾಡ್ತಾ. ಹಿಡುಗೋ ಮಾಡ್ಕೊಳ್ಳೋ ನಾವು ಹೊಳ್ಳಿ ಕಿಸದೊಂದು ಮೊಬೈಲ್ ತೆಗೆದು ಅವನಿಗೆ ಎಲ್ಲರ ಕೈ ಹಿಡುಗೋ ಮಾಡ್ಕೊಳಕತ್ತಾನ. ನಮ್ಮ ಪೊಲೀಸ್ ಸ್ಟೇಷನ್ದಾಗ ಬಂದಕ್ಕೆ ನಮಗೆ ಹಿಡುಗೋ ಮಾಡ್ಕೊತೀವಿ ಅಂದು ಹಂಗೆ ಹೊಡ್ಲಿಕ್ಕೆ ಚಾಲು ಮಾಡೋರ್ದಾಗ ನನಗೆ ಒಂದು 4-5 ಏಟ್ ಹೊಡೆದು ಪ್ಯಾಂಟ ಹಂಗೆ ಹರಿದು ನನ್ನ 2 ಮೊಬೈಲ್ನು ಅವ್ನ ಬಲಿಯಕ್ಕೆ PSI ಕಚ್ಕೊಂಡ್ರಿ. ಅಲ್ಲಿಂದ ಹೆಣ್ಮಕ್ಳು ಬಂದು ತೆಕ್ಕಿಗೆ ಬಿದ್ದರು ನನಗೆ. ಹಾಗೆ ತುರ್ಬಾ ಹಿಡಿದಕ್ಕೆ 2 ಕಿವಿ ಗಡ್ಡಿ ಮೇಲೆ ಹೊಡೆದಾನ. ಕಿವಿಯನ್ನು ಹೂವು ಸುದ್ದಕ್ಕೆ ಮುರಿದು ಈ ಥರ ನಮಗೆ ಹಿಂಸೆ. ಮತ್ತು 2.5 ತಾಸು ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಇಬ್ಬರು ಗಂಡ ಹೆಂಡತಿಗೆ ಕುಂಡ್ಸ್ಯಾನ. ಕಂಪ್ಲೇಂಟ್ ತೊಗೊಂಡಿಲ್ಲ, MLA ಹೇಳಿದ್ರು ಕಂಪ್ಲೇಂಟ್ ತೊಗೊಂಡಿಲ್ಲ, जिला पंचायत नान कंप्लीट और खबरों के लिए देखते रहिए बी न्यूज नेशन।